ನಮಸ್ಕಾರಗಳು ಸ್ನೇಹಿತರ. ಜೀವನದಲ್ಲಿ ಒಮ್ಮೆ ವಿಫಲವಾದರೂ ಮತ್ತೆ ಬಾಳನ್ನು ಕಟ್ಟಿಕೊಳ್ಳಬೇಕು ಅನ್ನುವ ಆಕಾಂಕ್ಷೆಯ ಕಥೆಯಿಂದ ನಾವು ಕೇಳೋಣ. ಇವತ್ತು ನಾನು ಹೇಳ್ತಿರೋದು ಒಬ್ಬ 38 ವರ್ಷದ ಮಧುರೆಯ ಕಥೆಯಾಗಿದೆ. ಅವಳ ಹೆಸರು ಅನುಷಾ ಅಂತ. ಬೆಂಗಳೂರಿನಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಓದುವಿಕೆಯಲ್ಲಿ ಚುರುಕು, ಬದುಕಿನಲ್ಲಿ ಹೊಣೆಗಾರಿಕೆಯನ್ನು ತುಂಬ ಅರ್ಥ ಮಾಡಿಕೊಂಡವರು. ಆದರೆ ಮನಸ್ಸಿನಲ್ಲಿ ಇನ್ನೂ ಬಾಳ ಸಂಗಾತಿಯ ಬಾಳಿಗೆ ಬಯಸುವ ಒಂದು ಹೆಂಗಸಿನ ನಿಜವಾದ ಕಥೆಯಾಗಿದೆ. ಫ್ರೆಂಡ್ಸ್, ಇವರ ಹಿಂದಿನ ಮದುವೆಯ ಬಗ್ಗೆ ನೋಡೋದಾದ್ರೆ, ಅನುಷಾ ಅಮ್ಮನಿಗೆ 15 ವರ್ಷಗಳ ಹಿಂದೆ ಮದುವೆ ಆಯಿತು. ಶುರುವಿನಲ್ಲಿ ಎಲ್ಲವೂ ಚೆನ್ನಾಗಿತ್ತಂತೆ. ಆದರೆ ಕಾಲ ಕಳೆದಂತೆ ಗಂಡನ ಅಸಹಕಾರ, ಹಾಗೆ ಅಸಡ್ಡೆ ಹಾಗೂ ಕುಡಿತದ ಸಮಸ್ಯೆ ಅವಳ ಬದುಕನ್ನು ನರಕವನ್ನಾಗಿ ಮಾಡಿತು ಎಂದು ತಿಳಿಸಿಕೊಟ್ಟಿದ್ದಾರೆ. ಇಬ್ಬರು ಕುಟುಂಬದವರು ಸಹ ಅವಳ ಜೊತೆಗೆ ನಿಲ್ಲದೆ ಅವಳ ಬದುಕು ಒಂಟಿತನದ ಹಾದಿಯನ್ನ ಹಿಡಿದಿದೆ ಎಂದು ತಿಳಿಸಲಾಗ್ತಿದೆ. ಕೊನೆಗೆ ಬಾಳದ ಅಸಮಾಧಾನದಿಂದ ಅವಳು ವಿಚ್ಛೇದನವನ್ನ ಮಾಡಿಕೊಂಡಳು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅಷ್ಟರಲ್ಲೇ 5 ವರ್ಷದ ಮಗುವಿನ ತಾಯಿಯಾಗಿ ಜೀವನವನ್ನ ಸಾಗಿಸಲು ತುಂಬಾ ಕಷ್ಟವನ್ನ ಕೂಡ ಪಟ್ಟಳು. ಸಮಾಜದ ಮಾತು, ನೆರೆಹೊರೆಯ ಟೀಕೆ, ಹಣಕಾಸಿನ ಹೋರಾಟ ಎಲ್ಲವನ್ನ ತಡೆದುಕೊಂಡು ಇವತ್ತು ಅವಳು ಮಗುವಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇನೆ. ಹಾಗೆ ಇವರ ಎಮೋಷನಲ್ ಸ್ಟೇಟನ್ನು ನೋಡೋದಾದರೆ, ಹೋರಾಟ ಎಷ್ಟೇ ಮಾಡಿದರೂ ರಾತ್ರಿ ಹೊತ್ತು ಮನಸ್ಸಿಗೆ ತಾಕೋದು ಏಕಾಂತ. ತನ್ನ ಜೊತೆಗೊಬ್ಬ ನಿಜವಾದ ಹೃದಯ ಬೆಂಬಲಿಸುವ ಕೈ, ಹಾಗೆ ಬಾಳನ್ನು ಹಂಚಿಕೊಳ್ಳುವ ಒಬ್ಬ ಸಂಗಾತಿ ಬೇಕೆಂಬ ಆಸೆ ಅವಳ ಮನಸ್ಸನ್ನು ಕಾಡುತ್ತಲೇ ಇದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅವಳ ಮಾತಿನಲ್ಲಿ ಬಾಳಿಗೆ ಹಣ, ಕೆಲಸ, ಹೆಸರು ಎಲ್ಲವೂ ಸಿಗ್ತದೆ. ಆದರೆ ಪ್ರೀತಿ, ಅರ್ಥ ಮಾಡಿಕೊಳ್ಳುವ ಹೃದಯ, ಅದನ್ನು ಕೊಡುವ ಸಂಗಾತಿ ಸಿಗಬೇಕು ಅಂದರೆ ಅದೃಷ್ಟ ಬೇಕು ಅಂತ ಹೇಳುತ್ತಿದ್ದಾರೆ. ಫ್ರೆಂಡ್ಸ್, ಇವರಿಗೆ ಬೇಕಾದಂತಹ ಲೈಫ್ ಪಾರ್ಟ್ನರ್ ಈ ರೀತಿ ಇರಬೇಕಂತೆ ನೋಡಿ. ಅನುಷರವರ ಬಯಕೆ ತುಂಬ ಸರಳವಾಗಿದೆ. ಅವಳನ್ನು ಮದುವೆಯಾಗಿ ಅವಳ ಮಗುವನ್ನು ತನ್ನ ಮಗಳಂತೆ ನೋಡಿಕೊಳ್ಳುವ, ಅರ್ಥ ಮಾಡಿಕೊಳ್ಳುವ, ಶಾಂತ, ಸರಳ, ಪ್ರೀತಿಯಿಂದಿರುವ ಒಬ್ಬ ಗಂಡಸನ್ನು ಅವಳು ಬಯಸುತ್ತಿದ್ದಾಳೆ. ಅವನು ಹೆಚ್ಚು ಹಣವಂತನಾಗಿರಬೇಕೆಂಬ ಆಸೆ ಇಲ್ಲ. ಆದರೆ ಒಬ್ಬ ಮನುಷ್ಯ ಹೃದಯದಲ್ಲಿ ನಿಜವಾದ ಪ್ರೀತಿಯನ್ನು ಇಟ್ಟಿರಬೇಕು, ಕುಟುಂಬದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದು ಅವಳ ನಿಜವಾದ ಕನಸಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಇವರ ಲೈಫ್ ಗೋಲ್ಸನ್ನು ನಾವು ನೋಡೋದಾದರೆ, ಅವಳು ಮುಂದಿನ ದಿನಗಳಲ್ಲಿ ಮಗುವಿಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತ ಬಯಸುತ್ತಾಳೆ. ಜೊತೆಗೆ ಒಬ್ಬ ಒಳ್ಳೆಯ ಸಂಗಾತಿ ಜೊತೆಗೂಡಿ ವಧುವರವಾದ ಕುಟುಂಬವನ್ನು ಕಟ್ಟಬೇಕು ಅನ್ನುವ ಕನಸನ್ನು ಹೊಂದಿದ್ದಾಳೆ. ಹಿಂದಿನ ತಪ್ಪುಗಳಿಂದ ಕಲಿತು ಮುಂದೆ ಹೊಸ ಬದುಕನ್ನು ಕಟ್ಟಿಕೊಳ್ಳೋದು ನನ್ನ ಗುರಿಯಾಗಿದೆ ಅಂತ ಅವಳು ನಗುತ್ತಾ ಹೇಳ್ತಾಳೆ. ಫ್ರೆಂಡ್ಸ್, ಇವರ ಎಮೋಷನಲ್ ಸ್ಟೇಟನ್ನು ನಾವು ನೋಡೋದಾದರೆ, ಇವತ್ತಿನ ಅನುಷಾ ಕತೆ ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತದೆ. ಯಾರಿಗಾದರೂ ಅವಳ ಜೀವನದಲ್ಲಿ ನಿಜವಾದ ಸಂಪರ್ಕ ಬೇಕೆಂಬ ಭಾವನೆ ಬಂದರೆ, ಅಥವಾ ನಿಜವಾಗಿಯೂ ಮನಸ್ಸಾರೆ ಬಾಳ ಬಯಸಿದರೆ ಬನ್ನಿ, ಒಟ್ಟಿಗೆ ಬದುಕನ್ನು ಮತ್ತೆ ಕಟ್ಟೋಣ ಅಂತ ಅವಳು ಹೇಳ್ತಿದ್ದಾಳೆ. ಫ್ರೆಂಡ್ಸ್, ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ. ಧನ್ಯವಾದಗಳು.